ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಮತ್ತು ಸಚಿವರ ನಡುವಿನ ಭಿನ್ನಾಭಿಪ್ರಾಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಸಚಿವರು ಶಾಸಕರ ಕೈಗೆ ಸಿಗ್ತಾ ಇಲ್ಲ, ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಎಂಬಂತಹ ಆರೋಪಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬಂದಿವೆ. ಇನ್ನು ಇತ್ತೀಚೆಗೆ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ BR ಪಾಟೀಲ್ ಮಾತನಾಡಿದಂತಹ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಆ ಬೆನ್ನಲ್ಲೇ ರಾಜು ಕಾಗೆ ನನಗೂ ಕೂಡ ಅವರಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದರು. ಹಾಗಾದರೆ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಸಚಿವರು ಯಾರು? ಶಾಸಕರು ಅಸಮಾಧಾನಗೊಳ್ಳಲು ಕಾರಣಗಳೇನಂತೀರಾ? ಇದೇ ಹೊತ್ತಿನ ವಿಶೇಷ. ಸದ್ಯದಲ್ಲೇ ಆ 6 ಸಚಿವರ ತಲೆದಂಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ವರ್ಸಸ್ ಸಚಿವರ ನಡುವೆ ಭಿನ್ನಾಭಿಪ್ರಾಯ ತೀವ್ರಗೊಂಡಿದೆ. ಆಳಂದ ಶಾಸಕ BR ಪಾಟೀಲ್ ಮಾಡಿರುವಂತಹ ಆರೋಪ ಎಷ್ಟು ಸೌಂಡ್ ಮಾಡ್ತಿದೆ ಅಂದರೆ ಸ್ವತಃ ಹೈಕಮಾಂಡ್ ಬಡವನ್ನೇ ಅಲ್ಲಾಡಿಸುವಂತೆ ಮಾಡಿ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ನಡುವೆ ಶಾಸಕರಾದಂತಹ ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ, RV ದೇಶಪಾಂಡೆ ಇವರು ನೀಡಿರುವಂತಹ ಹೇಳಿಕೆಗಳು ಅಸಮಾಧಾನದ ಸ್ವರೂಪವನ್ನು ಸ್ಪಷ್ಟಗೊಳಿಸಿದೆ. ಅದರಲ್ಲೂ ಸಚಿವರು ಶಾಸಕರ ಕೈಗೆ ಸಿಗ್ತಾ ಇಲ್ಲ, ಶಾಸಕರ ಕೆಲಸಗಳನ್ನು ಮಾಡಿಸಿಕೊಡ್ತಾ ಇಲ್ಲ, ಹೀಗಾಗಿ ನಮ್ಮ ಕ್ಷೇತ್ರದ ಜನರಿಗೆ ನಾವು ಮುಖವನ್ನು ತೋರಿಸದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಕ್ಕಂತಹ ಮಾತುಗಳು ಕೂಡ ಇಲ್ಲಿ ಪ್ರಮುಖ ಶಾಸಕರು ಬಹುದಿನಗಳಿಂದ ಇರುವಂತಹ ಅಸಮಾಧಾನದ ಜ್ವಾಲೆಯನ್ನು ಇದೀಗ ಹೊರಹಾಕಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಸಚಿವರುಗಳಿಗೆ ನಮಸ್ಕಾರ ಸರ್ ಅಂತ ಹೇಗಿದ್ದೀರಾ ಅಂತ ಮಾತನಾಡಿದರೂ ಕೂಡ, ಕೇಳಿದರೂ ಕೂಡ ಒಂದು ಪ್ರೀತಿಯಿಂದ ಸೌಜನ್ಯಕ್ಕಾದರೂ ಕೂಡ 2 ಒಳ್ಳೆಯ ಮಾತುಗಳನ್ನು ಮಾತಾಡ್ತಾ ಇಲ್ಲ ಎಂಬಂತಹ ಗಂಭೀರವಾದಂತಹ ಆರೋಪಗಳನ್ನು ಅತೃಪ್ತ ಕಾಂಗ್ರೆಸ್ನ ಶಾಸಕರು ಮಾಡ್ತಾನೆ ಬಂದಿದ್ದಾರೆ. ಅಷ್ಟಕ್ಕೂ ಈ ಎಲ್ಲ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಆ ಸಚಿವರು ಯಾರು? ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರುಗಳ ವಿರುದ್ಧ ಶಾಸಕರು ಅಸಮಾಧಾನಗೊಳ್ಳಲು ಪ್ರಮುಖ ಕಾರಣಗಳೇನು? ಈ ಕುರಿತಾಗಿ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ SS ಮಲ್ಲಿಕಾರ್ಜುನ. ವೀಕ್ಷಕರೇ, SS ಮಲ್ಲಿಕಾರ್ಜುನ ದಾವಣಗೆರೆ ಉಸ್ತುವಾರಿ ಸಚಿವರು ಹೌದು. ಆದರೆ ಇವರ ವಿರುದ್ಧ ಸ್ಥಳೀಯ ಶಾಸಕರು ಅಸಮಾಧಾನವನ್ನುಗೊಂಡಿದ್ದಾರೆ. ಶಾಸಕ ಬಸವರಾಜ ಶಿವಗಂಗಾ ಅವರು ಬಹಿರಂಗವಾಗಿ ಸಚಿವರ ವಿರುದ್ಧ ಅಸಮಾಧಾನದ ಹೊಗೆಯನ್ನು ಹೊರಹಾಕ್ತಾನೆ ಬಂದಿದ್ದಾರೆ. ಅದು ಇಂದಲ್ಲ, ಎಂದಿನಿಂದಲೂ ಕೂಡ ಹಾಕ್ತಿದ್ದಾರೆ. ಈ ನಡುವೆ ಈ ಬೆಳವಣಿಗೆಯಿಂದ ಬೇಸತ್ತಿದಂತಹ ಸಚಿವರು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದುಕೊಂಡು ನೋವನ್ನು ತೋಡಿಕೊಂಡಿದ್ರು ಕೂಡ. ಶಾಸಕರು ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದು ಲಗಾಮು ಹಾಕಿ ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಶಾಸಕ ಶಿವಗಂಗಾ ಈ ಹಿಂದೆ ಮಾತನಾಡಿರ್ತಕ್ಕಂತಹ ಪ್ರಕಾರ, ನಾನು ನಿಮಗೆ ರಕ್ತದಲ್ಲಿ ಪತ್ರವನ್ನು ಬರೆದು ಕೊಡ್ತೀನಿ, ಮುಂಬರ್ತಕ್ಕಂತಹ ಡಿಸೆಂಬರ್ ಅಷ್ಟರ ಒಂದು ತಿಂಗಳ ಮಟ್ಟಿನಲ್ಲಿ ಸ್ವತಃ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಪಕ್ಕ, ಆ ಮುಖಾಂತರ CM ಗದ್ದುಗೆಯನ್ನು ಏರ್ತಾರೆ ಅಂತ ವಿಧಾನಸೌಧದ ಮುಂದೆ ಎಲ್ಲ ಸುದ್ದಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಅಚ್ಚರಿಯನ್ನು ಹುಟ್ಟಾಕಿದ್ರು ಇದೇ ಶಿವಗಂಗಾ. ಇನ್ನು ಎರಡನೇದಾಗಿ ಸಚಿವ ಭೈರತಿ ಸುರೇಶ್. ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಭೈರತಿ ಸುರೇಶ್ ವಿರುದ್ಧವೂ ಕೂಡ ಜಿಲ್ಲಾ ಶಾಸಕರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಏನಂತ? ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಒಬ್ಬರ ಕಣ್ಣಿಗೆ ಸುಣ್ಣ, ಮತ್ತೊಬ್ಬರ ಕಣ್ಣಿಗೆ ಬೆಣ್ಣೆಯನ್ನು ಹಚ್ತಾ ಬಂದಿದ್ದಾರೆ. ಇನ್ನು ಜಿಲ್ಲೆಯ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇನ್ನು ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ, ಅದಕ್ಕೆ ಇವತ್ತು ಕೋಲಾರದಲ್ಲಿ ಈ ಪರಿಸ್ಥಿತಿಗೆ ಬಂದಿರುವುದು ಅಂತ ಬಲವಾಗಿ ಆರೋಪಿಸಿದ್ದಾರೆ. ಇನ್ನು ನಮ್ಮನ್ನು ಯಾವುದೇ ಸಭೆಗೆ ಸಚಿವರು ಆಹ್ವಾನ ಮಾಡಿಲ್ಲ ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಭೈರತಿ ಸುರೇಶ್ ಅವರಿಗೂ ಕೂಡ ಇದು ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ವೀಕ್ಷಕರೇ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಹಾಗೂ ಶಿಕ್ಷಣ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪ ವಿರುದ್ಧ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಆರೋಪವನ್ನು ಮಾಡ್ತಾ ಇದ್ರು. ಮಧು ಬಂಗಾರಪ್ಪ ಜಿಲ್ಲೆಯಲ್ಲಿ ಸ್ವಪಕ್ಷೀಯ ಶಾಸಕರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅಸಮರ್ಥರಾಗಿದ್ದಾರೆ.
ಬರಗಾಲ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಸಚಿವರು ಸಭೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಒಂಚೂರು ಕೂಡ ಮಾಹಿತಿಯನ್ನ ನೀಡಿರಲಿಲ್ಲ, ಹಾಗಾಗಿ ಆಹ್ವಾನಿಸಿರಲಿಲ್ಲ. ಇದರಿಂದ ಕೆಂಡಾಮಂಡಲಾಗಿರತಕ್ಕಂತಹ ಬೇಳೂರು ಗೋಪಾಲಕೃಷ್ಣ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಸದ್ಯ ಇವರಿಬ್ಬರ ನಡುವಿನ ಭಿನ್ನಮತ ಶಮನಗೊಂಡಿದ್ದು ಎಲ್ಲ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆ ಅದು ಹಾಗೇನೇ ಇದೆ. ಅದು ಯಾವಾಗ ಹೊತ್ತಿ ಉರಿಯುತ್ತೆ ಅಂತ ಗೊತ್ತಿಲ್ಲ. ಇನ್ನು 4ನೇದಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್. ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಇದೀಗ BR ಪಾಟೀಲ್ ಅವರು ಬಹಳ ಗುರುತರವಾದಂತಹ ಬಲವಾದ ಆರೋಪವನ್ನು ಮಾಡಿದ್ದಾರೆ. ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆ ವಿಚಾರವಾಗಿ ಲಂಚ ಬೇಡಿಕೆ ಇಡಲಾಗಿದೆ ಎಂಬಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಆಪ್ತ ಕಾರ್ಯದರ್ಶಿಯಾದಂತಹ ಸರ್ಫರಾಜ್ ಖಾನ್ ಜೊತೆಗಿನ ಆಡಿಯೋ ಸಂಭಾಷಣೆ ಇದೀಗ ಲೀಕ್ ಆಗಿತ್ತು. ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡನ್ನು ಕೊಟ್ಟು ಕೆಲಸವನ್ನು ಮಾಡಿಸಿಕೊಂಡಿದ್ದಾರೆ ಪ್ರತಿಯೊಂದರ ಮಾಹಿತಿ ನನ್ನ ಬಳಿ ಇದೆ. ನಾನು ಬಾಯಿ ಬಿಡಲ್ಲ. ಒಂದು ವೇಳೆ ನಾನು ಬಾಯಿ ಬಿಟ್ರೆ ಸರ್ಕಾರವೇ ಹಳ್ಳ ಹಿಡಿದು ಹೋಗುತ್ತೆ, ಸರ್ಕಾರವೇ ಪತನ ಆಗುತ್ತೆ ಅಂತ ಮಾತನಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತಹ ಅನುದಾನವನ್ನು ಕೇಳುವುದರಲ್ಲಿ ಯಾವ ತಪ್ಪಿದೆ? ಯಾವುದೇ ತಪ್ಪಿಲ್ವಲ್ಲ. ಒಂದೊಂದು ಕ್ಷೇತ್ರಕ್ಕೆ ಇಂತಿಷ್ಟು ಅಂತ ಅಂದ್ಬಿಟ್ಟು ಒಂದು ಹಣಕಾಸು ಬಂದಿರುತ್ತೆ, ಅದನ್ನು ನಾವು ಕೇಳ್ತಾ ಇದ್ದೀವಿ, ಅದು ನಮ್ಮ ಹಕ್ಕು, ಹಾಗಾಗಿ ಇದು ತಪ್ಪಿಲ್ಲ ಅಂತ ಮಾತನಾಡಿದ್ದಾರೆ. ಇನ್ನು ಕೇವಲ ಸಚಿವರಾದಂಥ ಮಾತ್ರಕ್ಕೆ ಇವರೇನು ಹೈಕಮಾಂಡ್ಗಳೇ ಇವರನ್ನು ಭೇಟಿಯಾಗಲು 2 ರಿಂದ 3 ಬಾರಿ ಹೋದರೆ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ನಮ್ಮ ಕ್ಷೇತ್ರದ ಜನ ನಮ್ಮ ಸಹಾಯ ಇಲ್ಲದಂತೆ ಅವರವರ ಕೆಲಸವನ್ನು ಅವರೇ ಮಾಡಿಕೊಂಡು ಬರ್ತಾ ಇದ್ದು, ನಮಗೆ ಕ್ಷೇತ್ರದಲ್ಲಿ ಕಿಂಚಿತ್ತು ನಯಾ ಪೈಸೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ BR ಪಾಟೀಲ್. ಇದು ಎಲ್ಲ ಒಂದು ಕಡೆ ಸ್ವತಃ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದ್ದು, ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಇದೀಗ ತೀವ್ರ ತರಾಟೆಗೆ ತೆಗೆದುಕೊಂಡಿರತಕ್ಕಂಥ CM DCM ಸದ್ಯದಲ್ಲೇ ಅವರಿಗೆ ಪಾಠವನ್ನು ಕಲಿಸುವ ಎಲ್ಲ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 15ನೇದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಇವರು ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು, ಇವರ ವಿರುದ್ಧವೂ ಕೂಡ ಅಸಮಾಧಾನದ ಜ್ವಾಲೆ ಅಥವಾ ಹೊಗೆ ಹೊತ್ತಿ ಉರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಮತೀಯ ಹಿಂಸಾಚಾರದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಸೂಕ್ತ ರೀತಿಯಾಗಿ ನಿಭಾಯಿಸುವಲ್ಲಿ, ತಿಳಿಗೊಳಿಸುವಲ್ಲಿ, ಶಾಂತಗೊಳಿಸುವಲ್ಲಿ ಅವರು ಎಡಬಿದ್ದಾರೆ ಅಂತಕ್ಕಂತಹ ಬಲವಾದ ಆರೋಪವನ್ನು ಮಾಡಲಾಗಿದೆ. ಇನ್ನು ನೇರವಾಗಿ ಶಾಸಕರು ಇವರ ವಿರುದ್ಧ ಕೂಡ ಆರೋಪವನ್ನು ಮಾಡದೆ ಇದ್ದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಮಾಜಿ ಶಾಸಕರು ಹಾಗೂ ಮುಖಂಡರು ಉಸ್ತುವಾರಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನದ ಹೊಗೆಯನ್ನು ಹೊರಹಾಕಿದ್ದಾರೆ. ಇದು ಬಹುಶಃ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೇಟಾಗುವಂತಹ ಸಾಧ್ಯತೆ ಇದೆ ಅಂತ ಕೆಲವೊಂದಿಷ್ಟು ಮೂಲಗಳು ಮಾಹಿತಿಯನ್ನು ಹೇಳಿವೆ. ಇನ್ನು 6ನೇದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಉತ್ತರ ಕರ್ನಾಟಕದ ಒಬ್ಬ ಸಚಿವ ಶಾಸಕನೂ ಆಗಿರತಕ್ಕಂತಹ ಈ ವ್ಯಕ್ತಿ ಒಂದು ಹಲವಾರು ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಬಹುದು. ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧನೂ ಕೂಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಎದ್ದು ಬೀರ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂತಹ KDP ಸಭೆಯಲ್ಲಿ ಸಚಿವರದು ಒಂದು ಕಡೆ ಹಾಗೂ ಶಾಸಕರದು ಒಂದು ಕಡೆ ಇರ್ತಾರೆ. ಸಚಿವರು ಮತ್ತು ಶಾಸಕರ ನಡುವೆ ನೇರವಾದಂತಹ ಯಾವುದೇ ಹೊಂದಾಣಿಕೆ ಇಲ್ಲ. ಇಲ್ಲಿ ಯಾವ ರೀತಿ ಅಂದರೆ ಎತ್ತು ಏರಿಗೆ ಕೋಣಕೆರೆಗೆ ಅಂತಂತಹ ಒಂದು ಪರಿಸ್ಥಿತಿ ಬೀದರ್ನಲ್ಲಿ ಉಲ್ಬಣವಾಗಿರತಕ್ಕಂತಹ ಪರಿಸ್ಥಿತಿ ಅಂತ ಆರೋಪವನ್ನು ಮಾಡಲಾಗಿದೆ. ಮಾಜಿ ಸಚಿವ ರಾಜಶೇಖರ್ ಈ ಪಾಟೀಲ್ ರವರು ಖಂಡ್ರೆ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸುವುದರೊಂದಿಗೆ ಇದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲಿ ಭಿನ್ನಮತೀಯರ ಸಭೆ ಕೂಡ ನಡೆದಿತ್ತು. ಬಳಿಕ DCM DK ಶಿವಕುಮಾರ್ ಅವರಿಗೂ ಕೂಡ ದೂರನ್ನು ನೀಡಲಾಗಿತ್ತು. ಇನ್ನು ಸ್ವತಃ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ ಎಂಬ ಗುರುತರವಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಈ ರೀತಿಯಾಗಿ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಒಂದೊಂದು ಸಚಿವರ ವಿರುದ್ಧ ಬಹಳ ದೊಡ್ಡ ದೂರುಗಳ ಒಂದು ಪಟ್ಟಿಯನ್ನೇ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಮುಖೇನ ರಾಜ್ಯ ಕಾಂಗ್ರೆಸ್ನ ಒಂದು ಪಾಳ್ಯದಲ್ಲಿ ಈ ಒಂದು ಹೊತ್ತಿ ಉರಿತಕ್ಕಂತಹ ಈ ಜ್ವಾಲೆ ಕೇಂದ್ರದ ಹೈಕಮಾಂಡ್ ಅಂಗಳವನ್ನು ಕೂಡ ಮುಟ್ಟಿದ್ದು, ಅಲ್ಲಿ ಕೂಡ ಇದೀಗ ಇದರ ಬಿಸಿ ತಟ್ಟಿದೆ ಅಂತಲೇ ನಾವು ಹೇಳಬಹುದು. ಇನ್ನು ಇದೆಲ್ಲದರ ನಡುವೆ ಮಾಗಡಿ ಶಾಸಕ HC ಬಾಲಕೃಷ್ಣ ನೀಡಿರತಕ್ಕಂತಹ ಆ ಒಂದು ಹೇಳಿಕೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನೋಡಿ ವೀಕ್ಷಕರೇ. ಉಪಮುಖ್ಯಮಂತ್ರಿಯಾಗಿರ್ತಕ್ಕಂತಹ DCM ಅವರು DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಆಶೀರ್ವಾದ ಇರೋದಕ್ಕೆ ನನಗೆ ಅನುದಾನ ಸಿಗ್ತಾ ಇದೆ ಅಂತಕ್ಕಂತಹ ಮಾಹಿತಿಯನ್ನು ಹೊರಹಾಕಿದ್ದಾರೆ. ನಮಗೆ ತೃಪ್ತಿ ಇದೆ, ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಮಾತ್ರ ನಿಮಗೆ ಅನುದಾನ ಸಿಗುತ್ತೆ, ಸಿಗಬಹುದು ಕೂಡ.
ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಿಎಂ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ವಲಯದಲ್ಲಿ ದೊಡ್ಡ ಮಟ್ಟಿನ ಒಂದು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಹಾಗಾದರೆ ಅನುದಾನ ಪಡೆಯಲು ಡಿಕೆಶಿ ಆಶೀರ್ವಾದ ಬೇಕೇ ಬೇಕಾ? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಡಿಕೆ ಶಿವಕುಮಾರ್ ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಅನುದಾನ ಸಿಗಬಹುದು. ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಕೆಲಸವನ್ನು ಮಾಡಬೇಕು. ಸಿಎಂ ಡಿಸಿಎಂ ಭೇಟಿ ಮಾಡಿ ಸಮಸ್ಯೆಯನ್ನು ಹೇಳಿಕೊಂಡು ಅನುದಾನವನ್ನು ತರಬೇಕು. ಬಜೆಟ್ನಲ್ಲಿ ಪ್ರತಿ ಶಾಸಕರಿಗೂ ಕೂಡ 50 ಕೋಟಿ ರೂಪಾಯಿ ಹಣವನ್ನು ಕೊಡಿ ಅಂತ ಸಿಎಂ ಈಗಾಗಲೇ ಹೇಳಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಅನುದಾನ ಬರುತ್ತೆ. ನನಗಂತೂ ಏನೂ ಸಮಸ್ಯೆ ಇಲ್ಲಪ್ಪ, ನಾನಂತೂ ಆರಾಮವಾಗಿದ್ದೀನಿ ಅಂತ ಮಾಗಡಿ ಶಾಸಕರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೀಗ ಈ ಬಣ ರಾಜಕೀಯದ ಗುಸುಗುಸು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ನಮ್ಮ ಕ್ಷೇತ್ರಗಳಿಗೆ ಸಿಗದೇ ಇರತಕ್ಕಂತಹ ಅನುದಾನ ಮಾಗಡಿ ಶಾಸಕರಿಗೆ ಅದು ಯಾವ ರೀತಿಯಾಗಿ ಸಿಗ್ತಾ ಇದೆ ಸ್ವಾಮಿ? ಪ್ರಶ್ನೆ ಬರ್ತಾ ಇದೆ. ಯಾರು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹೇರ್ತಾರೋ ಅವರಿಗೆ ಮಾತ್ರ ಅನುದಾನ ಭಾಗ್ಯವೇ ಅಂತಕ್ಕಂತಹ ಮಾತು ಕಾಂಗ್ರೆಸ್ನ ವಲಯದಲ್ಲಿ ಬೇಸರವಾಗಿ ಹೊರಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಅತೃಪ್ತ ಶಾಸಕರು. ಇನ್ನು ಒಂದು ಕಡೆ ಚರಂಡಿ ರಿಪೇರಿಗೂ ಕೂಡ ರಾಜ್ಯದಲ್ಲಿ ಇದೀಗ ದುಡ್ಡು ಸಿಗ್ತಾ ಇಲ್ಲವಂತಹ ಶಾಸಕರು, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ, ನಿಮಗೆ ಅನುದಾನ ಬೇಕಾದರೆ ಡಿಕೆಶಿ ಅವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಬೇಕು ಅಂದಾಗ ಮಾತ್ರ ನಿಮಗೆ ಅನುದಾನ ಸಿಗುತ್ತೆ ಅಂತಕ್ಕಂತಹ ಮಾಗಡಿ ಶಾಸಕರ ಒಂದು ಹೇಳಿಕೆ. ಇದು ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಸ್ಪಷ್ಟವಾದಂತಹ ತಾರತಮ್ಯ ಅಂತ ಬಿಜೆಪಿ ಬಲವಾಗಿ ಆರೋಪಿಸ್ತಾ ಇದೆ. ಇದೇನು ಹೊಸದೇನಲ್ಲ. ಆದರೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಇನ್ನು ನಮ್ಮ ಪಕ್ಷದ ಶಾಸಕರ ಗತಿಗೇನು ಅಂತ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಸ್ವತಃ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಆಡಳಿತ ಸರ್ಕಾರವಿರ್ತಕ್ಕಂತಹ ಕಾಂಗ್ರೆಸ್ನ ಪಾಳ್ಯದಲ್ಲಿ ಅವರ ಸಚಿವರಿಗೆ ಅವರ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂದರೆ ಇನ್ನು ವಿಪಕ್ಷದಲ್ಲಿರ್ತಕ್ಕಂತಹ ನಮ್ಮಂಥವರ ಗತಿ ಏನಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಮಾತಾಡೋದ್ರಲ್ಲೇ ತಪ್ಪಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸದ್ಯದ ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನು ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಂಡು ಅದನ್ನು ಕೇಂದ್ರಕ್ಕೆ ಕಳಿಸಬೇಕು, ದೆಹಲಿಗೆ ಕಳಿಸಬೇಕು. ಯಾಕಂದರೆ ನಮ್ಮ ಸಿದ್ದರಾಮಣ್ಣ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ ಅಂತಕ್ಕಂತಹ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದರು. ಅವರು ಹೇಳಿದ್ದು ಸ್ಪಷ್ಟವಾಗಿ ಇದೀಗ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿತ್ತು. ಈಗ ಸಚಿವರು ನಾನು ದುಡ್ಡಿಲ್ಲ ಅಂತ ಹೇಳಿಲ್ಲ ಅಂತ ಇದೀಗ ಯೂ ಟರ್ನ್ ಬೇರೆ ಹೊಡಿತಿದ್ದಾರೆ. ನಾನ್ಯಾಕೆ ಸ್ವಾಮಿ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ ಅಂತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆ ಮೂಲಕ ಸಂದೇಶವೂ ಹೋಗಬೇಕು, ರಾಜಕೀಯವೂ ನಡಿಬೇಕು ಎನ್ನತಕ್ಕಂತಹ ಒಂದು ಸಚಿವರ ನಿಲುವು ಕೂಡ ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಅಂದರೆ ತೊಟ್ಟಿಲನ್ನು ಇವರೇ ತಗೋಬೇಕು, ಮಗು ಕೂಡ ಇವರೇ ಅಳಿಸ್ತಾ ಇರತಕ್ಕಂತಹ ಒಂದು ವಾತಾವರಣ ಸದ್ಯದ ಕಾಂಗ್ರೆಸ್ನ ಪಾಳ್ಯದಲ್ಲಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಒಟ್ಟಿನಲ್ಲಿ ವೀಕ್ಷಕರೇ, ಒಂದು ಕಡೆ ಭ್ರಷ್ಟಾಚಾರದ ಆರೋಪ, ಕ್ಷೇತ್ರದಲ್ಲಿ ಚರಂಡಿ ರಿಪೇರಿ ಮಾಡೋಕ್ಕೂ ಕೂಡ ಸಿಗದ ಅನುದಾನದ ಸಿಟ್ಟು, ಗ್ಯಾರಂಟಿ ಹಣ ಹೊಂದಾಣಿಕೆಗೆ ಆರ್ಥಿಕ ಸಮಸ್ಯೆ ಕ್ಷೇತ್ರದಿಂದ ಇದೀಗ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂತಹ ಅನುದಾನ ಸರಿಯಾಗಿ ಬಿಡುಗಡೆ ಆಗದೇ ಇರುವುದು, ಈ ಮುಂತಾದ ವಿಚಾರದಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸವಾಲು ಕೂಡ ಎದುರಾಗ್ತಾ ಇದೆ. ಇನ್ನು ಆಳಂದದ ಶಾಸಕ BR ಪಾಟೀಲ್ ಅವರ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಆರೋಪ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಮುಜುಗರವನ್ನು ತಂದೊಡ್ಡಿದೆ. ಇನ್ನೊಂದು ಕಡೆಗೆ ದೆಹಲಿಯಿಂದ ಬಂದ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕಡೆಯಿಂದಲೂ ಕೂಡ ಭಾರಿ ಒತ್ತಡ ಹೆಚ್ಚಾಗಿದೆ. ಇನ್ನೊಮ್ಮೆ ಹೀಗಾಗದಂತೆ ನೋಡಿಕೊಳ್ಳಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಎಚ್ಚರಿಕೆ ರವಾನೆಯಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಎಲ್ಲ ಶಾಸಕರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರೂ ಕೂಡ ಬಹಿರಂಗವಾಗಿ ಇನ್ನು ಮುಂದೆ ಹೇಳಿಕೆಯನ್ನು ನೀಡದಂತೆ ನೋಡಿಕೊಳ್ಳಿ ಅಂತ ವರಿಷ್ಠರು ಸಲಹೆಯನ್ನು ನೀಡಿದ್ದಾರೆ. ಹಾಗಾದರೆ ಅತೃಪ್ತ ಶಾಸಕರ ಒತ್ತಡದಿಂದ ಈ 6 ಸಚಿವರಲ್ಲಿ ಯಾರೆಲ್ಲ ತಲೆದಂಡವಾಗ್ತಾರೆ? ಆ ಮೂಲಕ ಸಿಎಂ ಮತ್ತು DCM ಅವರ ಮುಂದಿನ ನಡೆ ಹೇಗಿರುತ್ತೆ? ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.